ಜನಹಿತ ಕಾಪಾಡಬೇಕು, ಸೋಷಿಯಲ್ ಸಮುದಾಯದ ರಕ್ಷಣೆ ಮತ್ತು ಅಭಿವೃದ್ಧಿ ಮಾಡಿಕೊಳ್ಬೇಕು. ಸರ್, ಅಧಿಕಾರಕ್ಕೆ ಬಂದಾಗ ಒಂದು ಸರಿ ದಲಿತ ಮುಖ್ಯಮಂತ್ರಿ ಒಂದು ವಿಚಾರ ಮುನ್ನೆಲೆಗೆ ಬರುತ್ತೆ, ಅದಾದಮೇಲೆ ಮತ್ತೆ ತನಗಾಗೈತೆ ಸರ್. ಆ ವಿಚಾರವಾಗಿ ಗಟ್ಟಿಯಾಗಿ ಇದು ಆಗ್ತಾ ಇಲ್ಲ ನೋಡಿ. ದಲಿತರು ಇಡೀ ದೇಶದಲ್ಲಿ ಗಣನೀಯ ಪ್ರಮಾಣದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸೆ ಕೂಡ ಅಧಿಕಾರದ ನಿರ್ಣಾಯಕ ಸ್ಥಳದಲ್ಲಿ ಇರಬೇಕು ನನ್ನನ್ನು ಬಯಸಿದರು. ಅದು ಪಕ್ಷ ಮತ್ತು ಸೂಕ್ತ ಸಮಯದಲ್ಲಿ ಯಾವಾಗ ನಿರ್ಧಾರ ಮಾಡ್ತಾರೆ, ಜನರ ಆಶೀರ್ವಾದ ಸಿಗುತ್ತೆ, ಆ ಸಂದರ್ಭದಲ್ಲಿ ಆಗುತ್ತೆ. PUC ಎಕ್ಸಾಮ್ ಟೈಮಲ್ಲಿ ಹಿಜಾಬ್ನ ಹಾಕೊಳ್ಳೋಕೆ ಅವಕಾಶ ಕೊಡಬೇಕು ಅಂತ ಮತ್ತೆ ಮುಸ್ಲಿಂ ಸಂಘಟನೆಗಳು ಧ್ವನಿ ಎತ್ತಾ ಇರೋದು, ಸರ್ಕಾರದ ಮುಂದೆ ಆ ಪ್ರಸ್ತಾವನೆ ಕೂಡ ಇರೋದು. ಅದು ನೋಡೋಣ, ಕಾನೂನು ಚೌಕಟ್ಟಲ್ಲಿ ಏನೇನಿದೆ, ಸಂವಿಧಾನದ ಅವಕಾಶಗಳಿರೋದನ್ನೆಲ್ಲ ಪರಾಮರ್ಶಿಸಿ ಆಮೇಲೆ ತೀರ್ಮಾನ ಆಗುತ್ತೆ. ಆಂಧ್ರಪ್ರದೇಶದಲ್ಲಿ ಪ್ರಮಾಣ ಪತ್ರ ಮುಸ್ಲಿಂ ನೌಕರರ 1 ಅವರ್ ಕಡಿತ ಆಗಿದೆ, ಅದರ 4 ಗಂಟೆಗೆ ಅದೇ ರೀತಿ ಪ್ರಸ್ತಾವನೆ ರಾಜ್ಯದಲ್ಲಿ ಇರಬೇಕು. 4 ಗಂಟೆವರೆಗೆ ಸರ್ಕಾರಿ ಅಧಿಕಾರಿಗಳಿಗೆ ನೋಂದಣಿ ಮಾಡೋಕೆ ಅವಕಾಶ ಬಿಡಬೇಕು. ಆ ಪ್ರಸ್ತಾವನೆ ಸರ್ಕಾರದ ಮುಂದೆ ಇಲ್ಲ. ಈಗ ಶಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಎಲ್ಲ ಇಡೀ ದಲಿತ ಸಂಘಟನೆಗಳು, ದಲಿತ ಸಮುದಾಯಗಳು ಅಂಬೇಡ್ಕರ್ ಮೂರ್ತಿ ಇಡಕ್ಕೆ ಜಾಗ ಕೊಡಿ ಅಂತ ಹೇಳಿ ಅವರು ಒತ್ತಾಯ ಮಾಡ್ತಾಯಿದ್ರು. ಅವರೆಲ್ಲ ಸಂತೋಷ. ನಿನ್ನೆ ಕ್ಯಾಬಿನೆಟಲ್ಲಿ ಅವರಿಗೆ ಅಂಬೇಡ್ಕರ್ ಮೂರ್ತಿ ಸ್ಥಾಪನೆ ಮಾಡೋಕ್ಕೆ ಸ್ಥಳನ ಅವಕಾಶ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಸಂತೋಷವಾಗಿ ಬಂದು ಈಗ ಅಲ್ಲಿ ನಿಮ್ಮ ಇಲಾಖೆಯಲ್ಲಿ ಎಸ್ಟಿ ಸಮುದಾಯದವರಿಗೆ ಸಿಂಧುತ್ವ ಪ್ರಮಾಣ ಪತ್ರ ಕೊಡ್ತಲ್ಲ.